ಹಾಯ್, ಇವತ್ತು ನಾನು ಬಟರ್ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೀನಿ. ಅಂದರೆ ಇದು ಬೆಣ್ಣೆಹಣ್ಣು ಅಂತ ಹೇಳ್ತಾರೆ. ಈ ಬೆಣ್ಣೆಹಣ್ಣಿನಿಂದ ಸಲಾಡ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಕಟ್ ಮಾಡಿದಾಗ ಈ ಥರ ಇದೆ. ಈ ಸೀಡನ್ನು ತೆಗೆದುಬಿಡಬೇಕು. ಈಸಿಯಾಗಿ ಬರುತ್ತೆ ಇದೇನು. ಇದು ತಕ್ಕೊಂಡು ಮೇಲ್ಗಡೆ ಸಿಪ್ಪೆ ತೆಗಿಬೇಕು. ಈ ಥರ ತಕ್ಕೊಂಡು ಸಿಪ್ಪೆನ ಈ ಬಾಳೆಹಣ್ಣು ಸಿಪ್ಪೆ ತೆಗಿತೀವಲ್ಲ ಆ ಥರನೇ ತಕ್ಕೋಬೋದು. ಈ ಥರ ತಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಈ ಥರ ತಕ್ಕೊಂಡು ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಸ್ಲೈಸ್ ಕಟ್ ಮಾಡ್ಕೋಬೇಕು. ಈಗ ಬಟರ್ ಫ್ರೂಟ್ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕ್ಯಾರೆಟನ್ನು ಹಾಕ್ಕೊಳ್ಬೇಕು. ಆನಂತರ ಒಂದು ಸೌತೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಒಂದು ದಾಳಿಂಬೆ ಇದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಭಾಗ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ಬಟರ್ ಫ್ರೂಟನ್ನು ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ತೊಗೊಳ್ಳೋದು. ಸೊ ಸಕ್ಕರೆ ಬೇಡ ಅನ್ನೋದಾದರೆ ಈ ಥರ ಸಲಾಡ್ ಮಾಡ್ಕೋಬೋದು. ಆ ನಂತರ ಇದಕ್ಕೆ ನಾನು 1 ಟೀ ಸ್ಪೂನು, ಈ ಸ್ಪೂನಿಂದ 1 ಸ್ಪೂನಷ್ಟು ಚಿಯಾ ಇವನ್ನ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು 1/4 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಇದು ಚಾಟ್ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಇದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಬೇಕು, ಒಂದು ಅರ್ಧ ಉಳಕೆ ನಿಂಬೆಹಣ್ಣು. ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಈಗ ಬಟರ್ ಫ್ರೂಟ್ ಸಲಾಡು ರೆಡಿಯಾಗಿದೆ. ಬೆಣ್ಣೆಹಣ್ಣಿನಿಂದ ಎಲ್ಲ ಒಂದು ತರಕಾರಿ ಮತ್ತು ಫ್ರೂಟ್ ಹಾಕಿ ಮಾಡಿರ್ತಕ್ಕಂಥ ಒಂದು ಸಲಾಡು ರೆಡಿಯಾಗಿದೆ. ಈಗ ರಾತ್ರಿ ಹೊತ್ತು ಊಟ ಬೇಡ, ಡಯಟ್ ಮಾಡ್ತೀವಿ ಅನ್ನೋರು ಈ ಥರ ಒಂದು ಫುಡ್ ತೊಗೊಳ್ಳೋದ್ರಿಂದ ಯಾವುದೇ ರೀತಿಯ ಅವರಿಗೆ ಹೆವಿ ಆಗೋದಿಲ್ಲ. ಈಗ ಬಟರ್ ಫ್ರೂಟ್ ಸಲಾಡು ರೆಡಿಯಾಗಿದೆ. ಸೊ ನೀವು ಒಮ್ಮೆ ಈ ಥರ ಬಟರ್ ಫ್ರೂಟ್ ಸಲಾಡನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.